ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡಿ ಆ್ಯಂಡ್ ಬ್ಲಾಗ್ಸ್. ನಾನು ರಮ್ಯಾ. ಇದು ಭಾನುವಾರ ಬ್ಲಾಗ್ ಆಗಿರುತ್ತೆ. ಸ್ವಲ್ಪ ಬೇಗ ಹೇಳಬೇಕಾಯಿತು. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೊರಟಿದ್ರು ಭಾನುವಾರ ಕೂಡ ಅವರಿಗೆ ಓವರ್ ಟೈಮ್ ಡ್ಯೂಟಿ ಇತ್ತು ಅಂತ. ಹಾಗಾಗಿ 6 o'clock ಇಷ್ಟೊಂದು ಬೆಳಕಾಗಿದೆ. ಅವರಿಗೆ ಅಂತ ಸಿಂಪಲ್ಲಾಗಿ ವೆಜಿಟೇಬಲ್ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ಯಾವ ತರಕಾರಿ ಇದೆಯೋ ಅದರಲ್ಲೇ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ, ಕ್ಯಾರೆಟ್ ಅಷ್ಟೇ ಇರೋದು. ಅದರಲ್ಲೇ ನಾನು ಸಿಂಪಲ್ಲಾಗಿ ಉಪ್ಪಿಟ್ಟು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಪಾಪು ಕೂಡ ಇದನ್ನೇ ಕೊಡ್ತೀನಿ, ಮತ್ತು ಅವನಿಗೆ ಬೇರೆ ಯಾವುದೇ ರೀತಿ ಮತ್ತು ಫುಡ್ ಪ್ರಿಪೇರ್ ಮಾಡಲ್ಲ, ಉಪ್ಪಿಟ್ಟೇ ಮಾಡ್ತೀನಿ. ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ತೀನಲ್ವ, ಅವನಿಗೂ ಕೂಡ ತಿನ್ನಿಸ್ತೀನಿ. ನನ್ನ ಹಸ್ಬೆಂಡ್ಗೂ ಈ ರೀತಿ ಉಪ್ಪಿಟ್ಟು ಮಾಡಿಕೊಟ್ರೆ ಅವರು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತರಕಾರಿ ಕಟ್ ಮಾಡ್ಕೊಬೋದು. ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ, ಯಾಕೆ ಅಂದರೆ ಬೇಗ ಆಗುತ್ತೆ ಮತ್ತು ಬೇಗ ಬೇಯುತ್ತೆ ಕೂಡ ತರಕಾರಿ ಅಂತ ಹೇಳಿ. ತುಂಬ ಎಮರ್ಜೆನ್ಸಿ ಇದ್ದಾಗ ಈ ರೀತಿ ಸಿಂಪಲಾಗಿ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ಕೊಳ್ತೀನಿ. ನನ್ನ ಹಸ್ಬೆಂಡು ಕೂಡ ಅಷ್ಟೇ ಉಪ್ಪಿಟ್ಟು ಇಷ್ಟಪಟ್ಟು ತಿನ್ನಲ್ಲ, ಆದರೆ ವೆಜಿಟೇಬಲ್ ಉಪ್ಪಿಟ್ಟು ಮಾಡಿಕೊಂಡ್ರೆ ಮಾತ್ರ ಇಷ್ಟಪಟ್ಟು ತಿಂತಾರೆ. ನೀವು ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಕೂಡ. ನಾನು ಏನಿಲ್ಲ ಇದಕ್ಕೆ ಸಿಂಪಲ್ಲಾಗಿ ಎಲ್ಲರೂ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಉಪ್ಪಿಟ್ಟು ಕೂಡ ಮಾಡ್ತಿದ್ದೀನಿ. ಕೆಲವೊಬ್ಬರು ನಾರ್ಮಲ್ ಉಪ್ಪಿಟ್ಟು ಮಾಡಿಕೊಟ್ರೆ ತಿನ್ನಲ್ಲ, ಅಂಥವ್ರಿಗೆ ಈ ರೀತಿ ಉಪ್ಪಿಟ್ಟು ಮಾಡಿಕೊಡಿ, ಅವರು ಇಷ್ಟಪಟ್ಟು ಕೂಡ ತಿಂತಾರೆ. ನಮ್ಮನೇಲೂ ಅಷ್ಟೇ ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ನಾರ್ಮಲ್ ಉಪ್ಪಿಟ್ಟು ಮಾಡಿದರೆ. ಅದರಲ್ಲೂ ರವೆ ಉಪ್ಪಿಟ್ಟು ಅಂದರೆ ಕೂಡ ಕೆಲವ್ರಿಗೆ ತುಂಬ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡಿಗೂ ಕೂಡ ಇಷ್ಟ ಇಲ್ಲ, ಆದರೆ ವೆಜಿಟೇಬಲ್ ಉಪ್ಪಿಟ್ಟು ಮಾಡೋದ್ರಿಂದ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಕೆಲವು ಸರಿ ನಾರ್ಮಲ್ ಥರ ಉಪ್ಪಿಟ್ಟು ಮಾಡೋಕ್ಕಿಂತ ಈ ರೀತಿಯೇ ಮಾಡ್ತೀನಿ, ಅವರು ಇಷ್ಟಪಟ್ಟು ತಿಂತಾ ಇರ್ತಾರೆ ಅಂತ. ಪಾಪು ಕೂಡ ಇದನ್ನೇ ತಿನ್ನಿಸ್ತೀನಲ್ವ, ಎಲ್ಲ ಥರ ತರಕಾರಿ ಹಾಕಿರೋದ್ರಿಂದ ಅವ್ರಿಗೂ ಕೂಡ ಹೆಲ್ತಿಗೆ ಕೂಡ ಒಳ್ಳೆಯದು ಅಂತ ಇದೇ ಉಪ್ಪಿಟ್ಟನ್ನೇ ತಿನ್ನಿಸ್ತೀನಿ. ಬೇಕಾದ್ರೆ ಟೊಮೊಟೊ ಸ್ಕಿಪ್ ಮಾಡಿಕೊಂಡು ಬೇಕಾದ್ರೆ ನಿಂಬೆಹಣ್ಣು ಕೂಡ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ. ಕೆಲವರು ಉಪ್ಪಿಟ್ಟಿಗೆ ಮೊಸರು ಹಾಕ್ಕೊಂಡು ತಿಂತಾರಲ್ಲ, ಅದ್ರ ಬದಲು ನಿಂಬೆಹಣ್ಣು ಹಾಕಿದರೆ ಇನ್ನೂ ಟೇಸ್ಟಿಯಾಗಿ ಕೂಡ ಇರುತ್ತೆ ಉಪ್ಪಿಟ್ಟು. ನಾನು ಕೂಡ ಎಲ್ಲ ತರಕಾರಿ ಎಲ್ಲ ಹೆಚ್ಕೊಂಡು ನಾನು ಈ ಲೋಟದಲ್ಲಿ 2 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬನ್ಸಿ ರವೆ ತೊಗೊಂಡಿರೋದು ನಾನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಒಂದು 2 ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಅದೇ ಪ್ಯಾನಲ್ಲೇ ನಾನು ಉಪ್ಪಿಟ್ಟು ರೆಡಿ ಮಾಡ್ಕೊಳ್ತೀನಿ. ಇದು ಫ್ರೈ ಮಾಡ್ಕೊಂಡಿರೋದು ತುಂಬ ಉದುದ್ರ ಬರುತ್ತೆ ಉಪ್ಪಿಟ್ಟು, ಮೆತ್ತೆ ಅನಿಸೋದಿಲ್ಲ. ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂದು 2 ನಿಮಿಷ ಇದು ಫ್ರೈ ಆದ ನಂತರ ಇದೇ ಪ್ಯಾನ್ಗೆ ನಾನು, ಅಂದರೆ ಉಪ್ಪಿಟ್ಟಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಒಂದು 6-7 ಟೇಬಲ್ ಸ್ಪೂನು ಅಷ್ಟು ಎಣ್ಣೆ ಹಾಕಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಇದು ಸಿಡಿಯೋ ತನಕ ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀನಿ. ಇದು ಬಿಸಿ ಆದ ನಂತರ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಉದ್ದಿನಬೇಳೆ ಹಾಕ್ಕೊಳೋದ್ರಿಂದ. ನಾನು ಯಾವುದೇ ರೀತಿ ಶೇಂಗಾ ಯೂಸ್ ಮಾಡ್ಕೊಳ್ತಿಲ್ಲ. 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ ಒಂದು ಅರ್ಧ ಬೌಲಷ್ಟು ಕಡಲೆಬೇಳೆ ಹಾಕ್ಕೊಂಡು ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ, ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ. ಇದು ಫ್ರೈ ಆದ ನಂತರ ಮೊದಲಿಗೆ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಅದನ್ನು ಅಷ್ಟೇ ಎಣ್ಣೆಲೇ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಅದು ಹಸಿ ಸಿಗುತ್ತೆ ಬಾಯಿಗೆ ಅಂತ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಕ್ಯಾರೆಟ್ ಹಾಕ್ಕೊಳ್ತೀನಿ. ಕ್ಯಾರೆಟು ಅಷ್ಟೇ ಎಣ್ಣೆಲಿ ಫ್ರೈ ಆದ ನಂತರ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು ತರಕಾರಿನ ಆ್ಯಡ್ ಮಾಡ್ಕೊಳ್ಳೋದು, ತದನಂತರ ಈರುಳ್ಳಿ ಆ್ಯಡ್ ಮಾಡ್ಕೊಳ್ತೀನಿ. ಏಕೆಂದರೆ ಚೆನ್ನಾಗಿ ಎಣ್ಣೆಲಿ ಕಂದರೆ ಸ್ವಲ್ಪ ಬೆಂದಿರೋ ರೀತಿ ಆಗುತ್ತೆ ಅಂಥೇಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿನೂ ಅಷ್ಟೇ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ತದನಂತರ ಇದಕ್ಕೆ ಕೊನೆಗೆ ನಾನು ಟೊಮೊಟೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಟೈಮಲ್ಲಿ ಬೇಕಾದ್ರೆ ನೀವು ನಿಂಬೆಹಣ್ಣು ಹಾಕ್ಕೊಬೋದು. ಪಾಪುಗೆ ಅಂತ ಹಾಲು ಕೂಡ ರೆಡಿ ಮಾಡ್ಕೊಳ್ತಿದ್ದೆ. ಅವನು ನಾನು ಅಡುಗೆ ಮಾಡಿಸಿ ಅವನು ಕೂಡ ಇದ್ಬಿಟ್ಟಿದ್ದ, ಅವನಿಗೆ ಅಂತ ಹಾಲು ಕೂಡ ರೆಡಿ ಮಾಡ್ಕೊಂಡ್ವಿ. ಹಾಗೆ ಉಪ್ಪಿಟ್ಟಿಗೆ ಅಂತ ರೆಡಿ ಮಾಡ್ಕೊಳ್ತಾ ನಮಗೂ ಕಾಫಿ ಕೂಡ ರೆಡಿ ಮಾಡ್ಕೋಬೇಕಾಯ್ತಲ್ವ. ಹಾಗಾಗಿ ಒಂದು ಕಡೆ ಕಾಫಿ ರೆಡಿ ಮಾಡಿಕೊಂಡು ಒಂದು ಕಡೆ ಉಪ್ಪಿಟ್ಟಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಹಸ್ಬೆಂಡು ಡ್ಯೂಟಿ ಟೈಮ್ ಆಗುತ್ತೆ ಅಂತ ಹೇಳಿದರು, ಹಾಗಾಗಿ ಬೇಗ ಅಡುಗೆ ಕೂಡ ಮಾಡ್ಕೊಳ್ತಾ ಕಾಫಿ ಕೂಡ ರೆಡಿ ಮಾಡಿಕೊಂಡೆ. ನೋಡಿ ಬೆಂದಿದೆ, ಚೆನ್ನಾಗಿ ಆದ ನಂತರ ಇದು ತೊಗೊಂಡಿದ್ನಲ್ವ ಅದೇ ಕಪ್ಪಲ್ಲೇ ನಾನು 4 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಅಂದರೆ ಮೆತ್ತಗೆಲ್ಲ ಉದುದ್ರ ಬರುತ್ತೆ. ಅದು ಕೂಡ ಬೇಯಕ್ಕೆ ಇಟ್ಬಿಟ್ಟು ಕಾಫಿ ಕೂಡ ರೆಡಿ ಮಾಡಿದ್ನಲ್ವ, ಕಾಫಿ ಕೂಡ ಕುಡಿಯೋಣ ಅಂತ ಕಾಫಿ ಹಾಕ್ಕೊಡ್ತಾ ಇದ್ದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ ಕಾಫಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಈ ಟೀ ಕುಡಿತಾ ಇದ್ರು ನನ್ನ ಹಸ್ಬೆಂಡು. ಯಾಕೋ ಇವತ್ತು ಕಾಫಿ ಕುಡಿಬೇಕು ಅನಿಸ್ತಿದೆ, ಕಾಫಿ ಕಾಯಿಸ್ಕೊಡು ಅಂತ ಹೇಳಿದರು. ಹಾಗಾಗಿ ಇನ್ಸ್ಟಂಟ್ ಕಾಫಿ ಪುಡಿ ಯೂಸ್ ಮಾಡಿಕೊಂಡು ಕಾಫಿ ಕೂಡ ರೆಡಿ ಮಾಡಿಕೊಂಡು, ನಾವು ಕೂಡ ಅಷ್ಟೇ ಕಾಫಿ ಎಲ್ಲ ಕುಡಿಯೋಷ್ಟರೊಳಗೆ ಟಿಫನ್ ಕೂಡ ರೆಡಿ ಆಗುತ್ತೆ ಅಂದ್ಕೊಂಡ್ವಿ. ಅಷ್ಟರೊಳಗೆ ಪಾಪು ಕೂಡ ಇದ್ದಿದ್ದನಲ್ವ, ಅವನಿಗೂ ಕೂಡ ಸ್ವಲ್ಪ ಮುಖ ಎಲ್ಲ ವಾಶ್ ಮಾಡಿ ಕರ್ಕೊಂಬಂದೆ. ಅವನಿಗೂ ಕೂಡ ಹಾಲು ಕೂಡ ರೆಡಿಯಾಗಿತ್ತು, ಅವನಿಗೂ ಕುಡಿಸೋಣ ಅಂತ ತೊಗೊಂಡು ಹೊರಟೆ. ಅವನು ಯಾಕೋ ಹಠ ಮಾಡ್ತಾಯಿದ್ದ, ಹಾಗಾಗಿ ಬೇಗ ಹಾಲು ಕೂಡ ಅವನು ಬಿಸಿ ಮಾಡಿಕೊಂಡು ಕರ್ಕೊಂಡು ಹೊರಟೆ. ನಡಿ ಪಾಪು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವನು ಆಲ್ರೆಡಿ ಅಡುಗೆ ಮನೆಗೆ ಬಂದು ನಿಂತುಬಿಟ್ಟಿದ್ದ. ಪಾಪ ಅವ್ನಿಗೆ ತುಂಬ ಹೊಟ್ಟೆ ಹಸ್ತಿತ್ತೇನೋ, ಹಾಗಾಗಿ ಬಂದು ನಿಂತಿದ್ದ. ಅವನಿಗೂ ಕೂಡ ನಾವು ಕೂಡ ಕಾಫಿ ಎಲ್ಲ ಕುಡಿದು ಅವನಿಗೂ ಕೂಡ ಹಾಲು ಕುಡಿಸ್ದೆ. ಅಷ್ಟರಲ್ಲಿ ತರಕಾರಿ ಎಲ್ಲ ಹಾಕಿದ್ನಲ್ವ, ಆ ನೀರು ಕೂಡ ಚೆನ್ನಾಗಿ ಕುದ್ದಿತ್ತು. ಹುರಿದಿಟ್ಕೊಂಡಿರುವಂಥ ರವೆ ಹಾಕ್ಕೊಂಡು, ಇದನ್ನು ಅಷ್ಟೇ ಒಂದು 2 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಆ ಸಿಡಿಯುತ್ತಲ್ವ, ಆ ಫೋರ್ಸಿಗೆ ನಮಗೆ ಮಿಕ್ಸ್ ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಉಪ್ಪಿಟ್ಟು ಕೂಡ ರೆಡಿ ಆಯಿತು. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಉಪ್ಪಿಟ್ಟು ಕೂಡ ನನ್ನ ಹಸ್ಬೆಂಡ್ಗೂ ಕೂಡ ರೆಡಿ ಆಯ್ತಲ್ವ, ಅವ್ರಿಗೂ ಕೂಡ ಉಪ್ಪಿಟ್ಟು ಹಾಕ್ಕೊಟ್ಬಿಟ್ಟು ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದುರಾಗಿ. ನೀವು ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪಾಪು ಕೂಡ ಮಲಗಿದ, ಎದ್ದಿದ್ದಾನೆ, ಹಾಗಾಗಿ ಕಿರಿಕಿರಿ ಮಾಡ್ತಾ ಇದ್ದಾನೆ. ಅವ್ನು ಇಟ್ಕೊಬೇಕಂತ ಫೋನ್ನ ತಗೋ. ಕಾಣಿಸ್ತಿದ್ಯಲ್ವ ನೀನು? ಪಾಪುಗೂ ಸ್ವಲ್ಪ ಹೀಟ್ ಆಗಿಬಿಟ್ಟಿದೆ. ಅವ್ನು ರೆಸ್ಟ್ ರೂಮ್ಗೆ ಹೋಗಲ್ಲ, ತುಂಬ ತಿನ್ಕೆ ಹೋಗ್ತಿದ್ದ. ಅದಕ್ಕೆ ನಾನು ಅವನಿಗೆ ಅಂತ ಒಂದು ಹೋಮ್ ರೆಮಿಡಿ ಮಾಡ್ತೀನಿ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ತುಂಬ ಕಷ್ಟ ಆಗುತ್ತಲ್ವ ಮಕ್ಕಳಿಗೆ ಕೂಡ. ಅವನು ತುಂಬ ಅಳ್ತಾ ಇದ್ದ. ಹಾಸ್ಪಿಟಲಿಗೆ ಕೂಡ ತೋರಿಸಿದ್ದೀನಿ, ಆದರೂ ಕೂಡ ಯಾಕೋ ಅವ್ನಿಗೆ ಹೀಟ್ ಕಮ್ಮಿ ಆಗ್ತಿಲ್ಲ. ನಾನು ಕೂಡ ಅಷ್ಟೇ, ಅವ್ನಿಗೆ ಹೀಟ್ ಆಗೋಂಥ ಫುಡ್ಡೇ ತಿನ್ನಿಸ್ತಿಲ್ಲ. ವಾರದಲ್ಲಿ 2 ಟೈಮ್ಸ್ ಬಾಳೆಹಣ್ಣು ಕೂಡ ಕೊಡ್ತಾಯಿದ್ದೀನಿ, ಆದರೂ ಕೂಡ ಅವ್ನಿಗೆ ಯಾಕೋ ಹೀಟ್ ಕಮ್ಮಿ ಆಗ್ತಿಲ್ಲ ಅಂಥೇಳಿ ಈ ರೀತಿ ಕೂಡ ಹೋಮ್ ರೆಮಿಡಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೆಲ್ತ್ಗೆ ಅಂತ. ಮೊದಲಿಗೆ ನಾನು ಪ್ಯಾನ್ ಇಟ್ಟು ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ತೀನಿ. ನೋಡಿ, ಈ ಥರ ಕುದಿ ಬಂದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವಾನ್ ಕಾಳು ಅಥವಾ ಓಮ್ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಇದು 1 ಲೋಟದಷ್ಟು ಆಗಿರೋಷ್ಟು ನೀರು ಅರ್ಧ ಲೋಟ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಆವಾಗ ಅದರ ಅಂಶ ಎಲ್ಲ ಬಿಡುತ್ತೆ. ಅದು ಹಾಗೆ ಕುಡಿಯೋಕ್ಕೆ ಪಾಪು ಸ್ವಲ್ಪ ಇಷ್ಟಪಡೋದಿಲ್ಲ, ಇದನ್ನು ಒಂಥರ ಅನಿಸುತ್ತೆ. ಅದು ಬೇರೆ ಓಮ್ ಕಾಳಿನ ಸ್ಮೆಲ್ ಕೂಡ ಇರುತ್ತೆ. ಹಾಗಾಗಿ ನಿನಗೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇದನ್ನು ಸೋಸ್ಕೊಳ್ತೀನಿ. ಅಜ್ವಾನ್ ಕಾಳು ಎಸೆಯೋ ಬದಲು ನೀವು ಕೂಡ ತಿನ್ಕೊಬೋದು. ಪಾಪುಗೆ ತಿನ್ಸೋಕ್ಕೆ ಅವ್ನು ಇಷ್ಟಪಟ್ಟು ತಿನ್ನಲ್ಲ, ಹಾಗಾಗಿ ನಾನೇ ತಿನ್ಕೊಳ್ತೀನಿ. ಅಜ್ವಾನ್ ಕಾಳು ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಅಜ್ವಾನ್ ಕಾಳಲ್ಲಿ. ಜೀರ್ಣಕ್ರಿಯೆ ಶಕ್ತಿನೂ ಜಾಸ್ತಿ ಇರೋದ್ರಿಂದ ನಾನು ಎಸೆಯೋದಿಲ್ಲ, ಆದರೆ ನಾನು ತಿನ್ಕೊಳ್ತೀನಿ. ನೋಡಿ, ಅರ್ಧ ಲೋಟದಷ್ಟು ಬಂದಿದೆ. ಫುಲ್ ಲೋಟ ನೀರು ಹಾಕಿದ್ನಲ್ವ, ಈಗ ಅರ್ಧ ಲೋಟ ಅಷ್ಟು ಬಂದಿದೆ. ನನಗೆ ಪಾಪುಗೆ ಕೂಡ ಕುಡಿಸ್ತೀನಿ. ಮಧ್ಯಾಹ್ನ ಅಡುಗೆಗೆ ಅಂತ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ಜಾಸ್ತಿ ಇದ್ವು, ಹಾಗಾಗಿ ಇವತ್ತೇ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ಕೊಂಡ್ರಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಚಪಾತಿ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ ರೀತಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಕ್ಯಾಪ್ಸಿಕಮ್ ಒಂದು 4 ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಮೊದಲಿಗೆ ಶೇಂಗಾನ ಹುರ್ಕೊಂಡು ಎತ್ತಿಟ್ಕೊಂಡಾದ ನಂತರ ಒಂದು 3 ಇಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಆಮೇಲೆ 2 ಈರುಳ್ಳಿನ ಉದ್ದುದಕ್ಕೆ ಸ್ಲೈಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ನಾನು ಇದಕ್ಕೆ ತೊಗೊಂಡಿರುವಂತಹ ಕ್ಯಾಪ್ಸಿಕಮ್ನ, ಅಂದರೆ 4 ರಿಂದ 5 ಟೇಬಲ್ ಎಣ್ಣೆ ಹಾಕಿದ್ನಲ್ವ, ಅದಕ್ಕೆ ಮೊದಲಿಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿರೋ ಥರ ಇರಬೇಕು, ಯಾಕೆಂದರೆ ನಾವು ಇದನ್ನು ನೀರು ಹಾಕಿನೂ ಬೇಯಿಸ್ಕೊಳ್ಳೋದಿಲ್ಲ. ಹಾಗೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದೊಂಥರ ಮೆತ್ತೆ ಅನಿಸೋದಿಲ್ಲ. ಹಾಗೆ ನಾನು 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಅದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಅಷ್ಟೇ ಗೋಲ್ಡನ್ ಕಲರ್ವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ.
ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ. ಕೆಲವ್ರಿಗೆ ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿದೆ, ಈ ಥರ ಗ್ರೇವಿ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಣ್ಣೆಲೇ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ತದನಂತರ ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಮೊದಲಿಗೆ ಜೀರಿಗೆ, ಈರುಳ್ಳಿನ ಹಾಕ್ಕೊಂಡು ಅದು ಗೋಲ್ಡನ್ ಕಲರ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಜೀರಿಗೆ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೊಬೇಕಾಯಿತು, ಹಾಗಾಗಿ ಅದು ಸಿಟ್ಟು ಆದ ನಂತರ ಈರುಳ್ಳಿ ಹಾಕ್ಕೊಂಡು ತದನಂತರ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಅಂದರೆ ನಾನು ಶುಂಠಿ ಬೆಳ್ಳುಳ್ಳಿನ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ತದನಂತರ ಇದಕ್ಕೆ ಒಂದು ಬೌಲ್ ಆಗೋಷ್ಟು ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣಿನ ರಸನ ನಾನು 2 ಟೊಮೊಟೊ ಹಣ್ಣು ತೊಗೊಂಡಿದ್ದೆ, ಅದು ಮಿಕ್ಸಿ ಮಾಡಿ ಟೊಮೊಟೊ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ತದನಂತರ ಇದು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಎಣ್ಣೆಯಲ್ಲಿ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ತದನಂತರ ನಾನು ಇದಕ್ಕೆ ಟೊಮೊಟೊ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ತದನಂತರ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹುರಿದಿಟ್ಕೊಂಡಿದ್ದಲ್ವ ಶೇಂಗಾನ, ಅದನ್ನು ಕೂಡ ರುಬ್ಕೊಂಡ್ಬಂದು ಅದು ಕೂಡ ಮಿಕ್ಸ್ ಮಾಡ್ಕೊಂಡಾದ ನಂತರ ಅದೇ ಬೌಲಲ್ಲೇ ಒಂದು ಅರ್ಧ ಬೌಲಷ್ಟು ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟನ್ನು ಮಾತ್ರ ನೀರನ್ನು ಹಾಕ್ಕೊಳ್ಳಿ. ನಾನು ಅದೊಂದು ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನು ಅದಕ್ಕೆ ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಿಟಿಕೆ ಆಗೋಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೀನಿ, ತುಂಬ ರುಚಿ ಚೆನ್ನಾಗಿರುತ್ತೆ ಅಂಥೇಳಿ. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ಕೊನೆಗೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಕ್ಯಾಪ್ಸಿಕಮ್ ಗ್ರೇವಿ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದೇ ಥರ ಪಲ್ಯ ಮಾಡೋಕ್ಕಿಂತ ಈ ಥರ ವೆರೈಟಿಯಾಗಿ ಮಾಡಿಕೊಂಡ್ರೆ ಮನೇಲಿ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಇಷ್ಟು ತಿಕ್ಕಾಗಿ ಬಂದಿದೆ, ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಕೂಡ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಪಾತಿ ಕೂಡ ಮಾಡ್ಕೊಳ್ತಿದ್ದೀನಿ. ಚಪಾತಿಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಒಂದು 10 ನಿಮಿಷ ಹಿಟ್ಟನ್ನು ರೆಡಿ ಮಾಡೋಕ್ಕೆ ಅಂತ ಬಿಟ್ಟಿದ್ದೆ. ಹಾಗೆ ರೆಡಿ ಆದ ತಕ್ಷಣ ಲಟ್ಟಿಸ್ಬಿಟ್ಟು ಕೂಡ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬೇಯ ಕೂಡ ಇಟ್ಕೊಂಡೆ. ಪಾಪು ಕೂಡ ಚಪಾತಿನೇ ತಿನ್ನಿಸ್ತೀನಿ ಮಧ್ಯಾಹ್ನಕ್ಕೆ. ಅವನಿಗೇನು ಸಪ್ರೇಟ್ ಏನು ಮಾಡ್ತಾಯಿಲ್ಲ, ಚಪಾತಿನೇ ಮಾಡ್ತಾಯಿದ್ದೀನಲ್ವ, ಅದನ್ನೇ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅವ್ನಿಗೆ ಬೇಯಿಸಿ ತಿನ್ನಿಸ್ತೀನಿ. ನಮಗೂ ಕೂಡ ಚಪಾತಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲೇ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು. ಅವ್ರಿಗೂ ಟಿಫನ್ ಆಗುತ್ತೆ ಅಂತೇಳಿ ಚಪಾತಿ ಮಾಡ್ತಿದ್ದೆ. ಪಾಪುನೇ ಯಾಕೋ ತುಂಬ ಕಿರಿಕಿರಿ ಮಾಡ್ತಿದ್ದ, ಅವನು ಕೂಡ ಎತ್ಕೊಂಡಿದ್ದೀನಿ. ಚಪಾತಿ ಬೇಯಿಸೋಣ ಅಂತ ಇಟ್ಟಿದ್ದೀನಿ, ಬೇಯಿಸೋಕ್ಕೆ ಬಿಡ್ತಾಳೆ. ಎತ್ಕೊ ಅಂತ ಹಠ ಮಾಡ್ತಿದ್ದೀನಿ. ಚಿನ್ನ ಕೆಳಗೆ ಇಳಿತೀಯಾ ನೋಡಿ, ಅದು ಕೊಡು ಇದು ಕೊಡು ಅಂತಿದ್ದಾನೆ. ಅರ್ಧ ಚಪಾತಿ ಬೇಯಿಸಿದ್ದೀನಿ, ಅರ್ಧ ಹಾಗೆ ಇದೆ. ಅವ್ರಿಗೂ ಕೂಡ ಅಷ್ಟೇ ಚಪಾತಿನ ಹಾಲಲ್ಲಿ ನೆನೆಸ್ಬಿಟ್ಟು ತಿನ್ನಿಸ್ತಿದ್ದೀನಿ. ನಾನು ಯಾವಾಗಲೂ ರೇರ್ ಚಪಾತಿ ಕೊಡೋದು ಕೂಡ ಅವ್ನಿಗೆ ಹೀಟ್ ಆಗಿದೆ ಅಂತ ಕೂಡ ಇವತ್ತೇ ಕೊಡ್ತಾ ಇರೋದು. ನನ್ನ ಹಸ್ಬೆಂಡಿಗೆ ಕೂಡ ಊಟಕ್ಕೆಲ್ಲ ನೀಡಿಬಿಟ್ಟು ನಾನು ಕೂಡ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಗೆ ದಿನಸಿ ಎಲ್ಲ ತರೋಕ್ಕೆ ಅಂತ ಡಿ-ಮಾರ್ಟಿಗೆ ಕೂಡ ಹೊರಟಿದ್ದೀವಿ. ಅಂದರೆ ಊರಿಂದ ಸ್ವಲ್ಪ ಐಟಮ್ಸ್ ಅಷ್ಟೇ ತೊಗೊಂಬಂದಿದ್ದು, ಮತ್ತು ತಿಂಗಳೆಲ್ಲ ರೇಷನ್ಗೆ ಅಂತೇಳಿ ಕಂಪಲ್ಸರಿ ನಾವು ತರೋದು ಡಿ-ಮಾರ್ಟಲ್ಲೇ. ಮಂತ್ಲಿ ಒಂದು ಸರಿ ಅಮೌಂಟ್ ಕೂಡ ಸೇವ್ ಆಗುತ್ತೆ ಅಂತ ಡಿ-ಮಾರ್ಟಲ್ಲೇ ತರೋದು ಕೂಡ. ನಾನು ಏನೇನು ತರ್ತೀನಿ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ. ಮನೆ ಹತ್ರನೇ ಇದೆ ಡಿ-ಮಾರ್ಟ್, ತುಂಬ ದೂರ ಏನಿಲ್ಲ. ಹಾಗಾಗಿ ಹೊರಟಿದ್ದೀವಿ ನಾನು, ಪಾಪು, ಹಸ್ಬೆಂಡು. ಅವ್ರು ಹೇಳ್ತಿದ್ರು ನಾನು ಒಂದು ಸರಿ ರೇಷನ್ ತೊಗೊಂಬಂದರೆ 2 ಮಂತ್ಸ್ವರೆಗೂ ನನಗಾಗುತ್ತೆ. ಹಾಗಾಗಿ ಕಂಪಲ್ಸರಿ ನಾವು ಡಿ-ಮಾರ್ಟಲ್ಲೇ ತರ್ತೀವಿ. ತುಂಬ ಸೇವಿಂಗ್ಸ್ ಕೂಡ ಆಗುತ್ತೆ ಅಂತ ಡಿ-ಮಾರ್ಟಿಗೆ ಕೂಡ ರೀಚ್ ಆದ್ವಿ. ಬನ್ನಿ ನಾನು ಏನೇನು ತೊಗೊಳ್ತೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ, ಅದು ಬೇರೆ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ವೀಕ್ ಟೈಮಲ್ಲಾದರೆ ಅಷ್ಟೊಂದು ರಶ್ ಇರೋಲ್ಲ, ಅದರಲ್ಲೂ ವೀಕೆಂಡ್ ಅಲ್ವಾ, ಈಗಲೂ ತುಂಬ ರಶ್ ಇರುತ್ತೆ. ನೀವೇ ನೋಡ್ಬೋದು ಎಷ್ಟೊಂದು ಜನ ಇರ್ತಾರೆ ಅಂತ ಕೂಡ. ನಾವು ವೀಕ್ ಟೈಮಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ, ಆದರೆ ಹಸ್ಬೆಂಡ್ಗೆ ಡ್ಯೂಟಿ ಇರೋದ್ರಿಂದ ಸ್ವಲ್ಪ ಹೋಗೋಕ್ಕಾಗಿರಲಿಲ್ಲ. ಆದರೆ ವೀಕೆಂಡ್ ಆಗಿತ್ತು, ಅವರು ಕೂಡ ಫ್ರೀ ಇದ್ದರು ಅಂತ ಹೊರಟಿದ್ದೀವಿ. ನೋಡಿ ಪಾಪುನ ಕೂಡ ಕೂರಿಸ್ಬಿಟ್ಟು ಅವನು ಸುಮ್ಮನೆ ಕೂಡ್ತಾನೆ, ಇಂಥದ್ರೆಲ್ಲ ಕೂರಿಸಿದ್ರೆ ಹಠ ಏನು ಮಾಡೋದಿಲ್ಲ. ಸರಿ ಏನೇನು ಬೇಕು ತಗೋ ಮನೆಗೆ ಅಂತ ಹೇಳಿದರು. ಹಾಗಾಗಿ ಸರಿ ಅಂತೇಳಿ ಪರ್ಚೇಸ್ ಮಾಡೋಣ ಅಂತ ಬಂದೆ. ನಾನು ಫುಲ್ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ನಾನು ಏನೇನು ತಂದೆ ಅಂತ ಕೂಡ ಮನೆಗೆ ಹೋದ್ಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ಎಲ್ಲ
ಸಾಮಾನೆಲ್ಲ ತೊಗೊಂಡು ಮುಗಿಸ್ಕೊಂಡು ಅಲ್ಲೇ ಪಿಜ್ಜಾ ಕೂಡ ಆರ್ಡ್ರ್ ಮಾಡಿದ್ರು ನನ್ನ ಹಸ್ಬೆಂಡು. ಪಿಜ್ಜಾ ಕೂಡ ತಿಂದುಬಿಟ್ಟು ಹೊರಡೋಣ ಅಂತ ರೆಡಿಯಾದ್ವಿ. ಕ್ಯಾಪ್ಸಿಕಮ್ಮು ಮತ್ತು ಪಿಜ್ಜಾ ಆರ್ಡ್ರ್ ಮಾಡಿದ್ರು. ಪನ್ನೀರು ಕ್ಯಾಪ್ಸಿಕಮ್ ಪಿಜ್ಜಾ ತಿಂದ್ಕೊಂಡ್ಬಿಟ್ಟು ನಾವು ಕೂಡ ಹೊರಟ್ವಿ. ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 9 ಆಯಿತು. ನಾವು ಡಿಮಾರ್ಟಿಗೆ ಹೋಗಿದ್ದು 7 ಹೋಗಿದ್ದು. ತುಂಬ ರಶ್ ಇರೋದ್ರಿಂದ ಲೇಟ್ ಕೂಡ ಆಗೋಯಿತು. ಬೇಗ ಆಗುತ್ತೆ ಅಂದ್ಕೊಂಡೆ ಹೋದ್ವಿ. ಅದರಲ್ಲೂ ವೀಕೆಂಡ್ ಅನ್ನೋದು ಇನ್ನೂ ಮರ್ತೋಗ್ಬಿಟ್ಟಿತ್ತು. ವೀಕೆಂಡ್ ಅಲ್ವಾ, ಹಾಗಾಗಿ ತುಂಬ ರಶ್ ಇದ್ದರು. ಹಾಗಾಗಿ ತೊಗೊಂಬರೋದು ಲೇಟ್ ಆಗಿಬಿಡ್ತು. ಮನೆಗೆ ಬರೋಷ್ಟರೊಳಗಡೆ 9 ಆಗೋಯಿತು. ನಾನು ಮೇ ಬಿ 8 ಮನೆಗೆ ಬರ್ತೀನಿ ಅಂದ್ಕೊಂಡಿದ್ವಿ. ಪರವಾಗಿಲ್ಲ, 9 ಗಂಟೆ ಆಯಿತು. ಮನೆಗೆ ಬರೋಷ್ಟರಲ್ಲೇ ಮನೆಗೆ ಬಂದು ಪಾಪು ಕೂಡ ಸ್ವಲ್ಪ ನಿದ್ದೆ ಮಾಡಿಬಿಟ್ಟಿದ್ದ ಬೈಕಲ್ಲೇ. ಸುಮಾರು ಹೊತ್ತಾಯ್ತಲ್ವ, ಅವ್ನು ಕೂಡ ಏನೂ ತಿನ್ನಿಸಿರ್ಲಿಲ್ಲ. ಮನೆಗೂ ಏನು ತಿನ್ನಿಸಿದ್ರೆ ಆಯಿತು ಅಂದ್ಕೊಂಡು ಹೊರಟ್ವಿ. ಹಾಗೆ ದಾರಿ ಮಧ್ಯೆಯಲ್ಲಿ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ತರೋದಿತ್ತು. ಹಣ್ಣು ಕೂಡ ತೊಗೊಂಡೆ. ನಾನು ಯಾವಾಗ ಕಂಪಲ್ಸರಿ ಇಲ್ಲೇ ಹಣ್ಣನ್ನ ಪರ್ಚೇಸ್ ಮಾಡೋದು. ಹಣ್ಣು ಕೂಡ ತೊಗೊಂಡು ಸ್ವಲ್ಪ ತರಕಾರಿ ಕೂಡ ತೊಗೊಂಡ್ಬಿಟ್ಟು ಮನೆಗೆ ಕೂಡ ಹೊರಟ್ವಿ. ಡಿಮಾರ್ಟಿಂದ ಬಂದ್ವಿ. ಬಂದಾದಮೇಲೆ ನೋಡಿ 2 ಬ್ಯಾಗ್ ಆಗಿದೆ, 2 ಬ್ಯಾಗ್ಸ್ ಆಗಿದೆ, ಅಷ್ಟು ಫಿಲ್ ಆಗಿದೆ. ಫ್ರೆಶ್ ಅಪ್ ಆಗಿ ಈಗ ಅಡುಗೆ ಕೂಡ ಮಾಡಬೇಕೇನಾದ್ರು ನೈಟ್ಗೆ ಸಿಂಪಲ್ಲಾಗೆ. ಹಾಗೆ ನಾನು ಏನೇನು ತಂದೆ, ಅಮೌಂಟ್ ಎಷ್ಟಾಯಿತು ಎಲ್ಲ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ಬ್ಲಾಗ್ ಜೊತೆ. ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಅನ್ನೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಷ್ಟ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಥ್ಯಾಂಕ್ ಯು. ಹಾಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.